ಅವರೆಲ್ಲ ಸಪ್ತಪದಿ ತುಳಿದು ಕಷ್ಟ ಸುಖ ಎರಡರಲ್ಲೂ ಜೊತೆಯಾಗಿ ಇರ್ತೀವಿ ಎಂದುಕೊಂಡವರು. ಆದರೆ ಸಂಸಾರದಲ್ಲಿ ಉಂಟಾದ ಸಣ್ಣ ಬಿರುಕಿನಿಂದ ಆ ದಂಪತಿಗಳು ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಆದರೆ ಇದೀಗ ನ್ಯಾಯಾಧೀಶರು ವಿಚ್ಛೇದನಕ್ಕೆ ಮುಂದಾದ ದಂಪತಿಗಳ ಮನವೊಲಿಸಿ 37 ಜೋಡಿಗಳನ್ನು ಮತ್ತೆ ಒಂದು ಮಾಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ವಿಚ್ಛೇದನಕ್ಕೆ ಮುಂದಾಗಿದ್ದ ಜೋಡಿಗಳನ್ನ ಮತ್ತೆ ಒಂದು ಮಾಡಿದ ನ್ಯಾಯಾಧೀಶರು. ಲೋಕ್ ಅದಾಲತ್ನಲ್ಲಿ ಒಂದಾದ 37 ಜೋಡಿಗಳು. ಪರಸ್ಪರ ಆಹಾರ ಬದಲಾಯಿಸಿಕೊಂಡು ಮುನಿಸು ಮರೆತ ದಂಪತಿಗಳು. ಸಣ್ಣ ಪುಟ್ಟ ವಿಚಾರಗಳಿಗೆ ಅದೆಷ್ಟು ದಂಪತಿಗಳ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಏರಿರುವ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಇದೀಗ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿ ದೂರವಾಗಿದ್ದ ದಂಪತಿಗಳನ್ನ ಮತ್ತೆ ಒಗ್ಗೂಡಿಸುವ ಅಪರೂಪದ ಕ್ಷಣಕ್ಕೆ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯ ಸಾಕ್ಷಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಹಮ್ಮಿಕೊಂಡಿದ್ದು ನಾನಾ ಕಾರಣಗಳಿಂದ ವಿಚ್ಛೇದನಕ್ಕೆ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಿದ ದಂಪತಿಗಳ ಮನ ಪರಿವರ್ತನೆ ಮಾಡುವ ಮೂಲಕ 37 ಜೋಡಿಗಳನ್ನ ಮತ್ತೆ ಒಂದು ಮಾಡಲಾಯಿತು. ನ್ಯಾಯಾಧೀಶರ ಎದುರೇ ಮನಸ್ತಾಪ ಬಿಟ್ಟು ಪರಸ್ಪರ ಆಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಕಹಿಯನ್ನ ಮರೆತು ಮತ್ತೆ ಸಾಂಸಾರಿಕ ಜೀವನಕ್ಕೆ ದಂಪತಿಗಳು ಅಡಿ ಇಟ್ಟರು. ವಿಶೇಷವೆಂದರೆ ಒಂದೇ ಕುಟುಂಬಕ್ಕೆ ಸೇರಿದ 2 ಜೋಡಿಗಳು ಒಂದಾದರು. ಅಕ್ಕ ತಂಗಿಯನ್ನ ಅಣ್ಣ ತಮ್ಮ ಮದುವೆಯಾಗಿದ್ದು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿದ್ದು ಇದೀಗ ದಂಪತಿಗಳು ಮತ್ತೆ ಒಟ್ಟಿಗೆ ಬಾಳುವುದಾಗಿ ನಿರ್ಧರಿಸಿದ್ದಾರೆ. ಇಬ್ಬರು ಕೂಡ ಒಂದು ರಥದ ಚಕ್ರಗಳಿದ್ದ ಹಾಗೆ ಅವರು ಸಮತೋಲನವಾಗಿ ನಡ್ಕೊಂಡು ಹೋದರೆ ಅದು ಸುಖಿ ಸಂಸಾರ ಆಗುತ್ತೆ. ಆದರೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ನಾವು ಮೂರನೇ ವ್ಯಕ್ತಿಗಳಿಗೆ ಕಿವಿ ಕೊಟ್ಬಿಟ್ಟು ಆ ಮೂರನೇ ವ್ಯಕ್ತಿಗಳಿಗೆ ನಾವು ಬಲಿ ಆದ್ವಿ ಅಂತಂದರೆ ನಾವು ಇಷ್ಟು ವರ್ಷ ಕಾಪಾಡ್ಕೊಂಬಂದಂಥ ದಾಂಪತ್ಯ ಜೀವನ ಅದು ಸಂಪೂರ್ಣವಾಗಿ ನೆಲ ಕಚ್ಚುವಂಥ ಪರಿಸ್ಥಿತಿಗಳು ಬರ್ತದೆ. ದಯಮಾಡಿ ನಾನು ನಡೆದಿರುವಂಥ ಎಲ್ಲ ಜನರಲ್ಲಿ ಬೆಳ್ಕೊಳ್ಳೋದು ಇದೆ, ಮೂರನೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮವ್ರು ಏನೇ ಸಮಸ್ಯೆಗಳಿದ್ರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ನಾವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ್ರೆ ಅದು ಎಲ್ಲಕ್ಕಿಂತಲೂ ದೊಡ್ಡ ಮಾಡ್ತೀವಿ. ನಮ್ಮದು ಇದೆ ಒಂದು ಸಂಸಾರದಲ್ಲಿ ಒಂದು ಗಲಾಟೆಯಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ಥರ ಕೌನ್ಸಿಲಿಂಗ್ ಆಗಿ ಸರ್ ನಮಗಿಬ್ಬರು ಬುದ್ಧಿ ಮಾತೇಳಿ ಒಂದುಗೂಡಿಸಿದ್ದಾರೆ. ಇನ್ನು ಮುಂದೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ನೆಕ್ಸ್ಟ್ ಫ್ಯಾಮಿಲಿ ಕೂತ್ಕೊಂಡು ಸಾಲ ಮಾಡ್ಕೊಂಡು ಹೋಗಿದ್ರು ತೀರಿಸ್ತೀವಂತ ಹೇಳಿ ತೀರಿಸ್ಲಿಕ್ಕೆ ಕಾರಣ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ದೊಡ್ಡವರೆಲ್ಲ ಮಾತಾಡಿದಾಗೆ ಬಗೆಹರ್ತಕ್ಕಂಥ ಸಮಸ್ಯೆ ಆಗಲಿಲ್ಲ. ಆದ್ದರಿಂದ ಕಾನೂನಿಗೆ ನಾನು ಹೋಗಲೇಬೇಕಾಯಿತು, ಮರೆ ಬೀಳಲೇಬೇಕಾಯಿತು. ಯಾರಿಗೂ ಬಗ್ಲಿಲ್ಲದ್ರು ಕಾನೂನಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಂಡು ನಾನು ಸಾಲ ಮಾಡಿರೋದನ್ನೆಲ್ಲ ತೀರಿಸಿ ಇವತ್ತು ಮತ್ತೆ ಜೊತೆಗೆ ಬಂದು ನಾನೇನು ಇದು ಮಾಡಲ್ಲ, ಫ್ಯಾಮಿಲಿ ನೋಡ್ಕೊತೀನಿ, ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಮೇಂಟೆನೆನ್ಸಿಗೆ ಹಾಕ್ಕೊಂಡಿದ್ದೆ, ಡೈವರ್ಸಿಗೇನಲ್ಲ, ಕಾನೂನಿಗೆ ತಲೆಬಾಗಿದ್ದಾರೆ. ವಂದನೆಗಳು. ಮದುವೆ ಎಂಬ 3 ಅಕ್ಷರದಿಂದ ಒಂದಾಗಿದ್ದ ಜೋಡಿಗಳು ಕ್ಷುಲ್ಲಕ ಕಾರಣಕ್ಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ದೂರ ಆಗಲು ಹೊರಟಿದ್ದು ಅಂಥವರ ಮನವೊಲಿಸಿ ಇದೀಗ ಅವರನ್ನ ನ್ಯಾಯಾಧೀಶರು ಮತ್ತೆ ಒಂದು ಮಾಡುವ ಮೂಲಕ ದಂಪತಿಗಳ ಬಾಳಲ್ಲಿ ಮತ್ತೆ ಹೊಸ ಆಶಾ ಕಿರಣ ಮೂಡುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲೋಕ್ ಅದಾಲತ್ ಮೂಲಕ 6818 ಪ್ರಕರಣಗಳು ಇತ್ಯರ್ಥಗೊಂಡವು. ಕೂಡಿ ಹೋಗಿರುವಂಥರು ಬಂದಿದ್ದಾರೆ, ಇಷ್ಟು ಜನ ಇದ್ದಾರೆ. ಸೊ ತಮ್ಮ ಫ್ಯಾಮ್ಲಿನ ತಾವು
ಏನೇನು ಒಂದು ವ್ಯತ್ಯಾಸಗಳು ಬಂದಿತ್ತು ಅದನ್ನೆಲ್ಲ ಮರೆತು ಮತ್ತೆ ತಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹಾರೈಸುತ್ತೇನೆ ನಿಮಗೆಲ್ಲ. ಮತ್ತು ಇದು ಒಂದು ಸಕ್ಸಸ್ಫುಲ್ಲಾಗಿ ನಾವು ಇವತ್ತು ದಾವಣಗೆರೆಯಲ್ಲಿ ನೋಡ್ತಾ ಇರೋದು, ಇಷ್ಟೊಂದು ಜೋಡಿ ನಾವೆಲ್ಲ ಕಣ್ಣಾರೆ ನೋಡ್ತಾ ಇರೋದು ಅದೊಂದು ಅದೃಷ್ಟದ ಒಂದು ಗಳಿಗೆ ಅಂತ ನಾನು ಹೇಳ್ತೀನಿ. ಮತ್ತು ಈ ಒಂದು ರಿಯೂನಿಯನ್ಗೆ ಪ್ರಯತ್ನ ಮಾಡಿರುವಂತಹ ಫ್ಯಾಮಿಲಿ ಕೋರ್ಟ್ ಸಾಹೇಬರು ಮತ್ತು ಕನ್ಸಿಲೇಟರ್ಸು ಮತ್ತು ವಕೀಲರು, ಯಾಕಂದರೆ ವಕೀಲರು ಎರಡೂ ಕಡೆನ ಕೇಳಿಬಿಟ್ಟು ಯಾವ ರೀತಿ ಏನು ಮಾಡಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಕೆಲಸ ಮಾಡ್ತಾರೆ ಅವ್ರಿಗೆ ಮತ್ತು ಕನ್ಸಿಲೇಟರ್ಸ್ಗೆ ಮತ್ತು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಅಂತ ಅವ್ರಿಗೆಲ್ಲ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ. ಒಟ್ಟಿನಲ್ಲಿ ಜೀವನ ಮುಗಿದೇ ಹೋಯಿತು ಎನ್ನುವಷ್ಟರಲ್ಲಿ ನ್ಯಾಯಾಧೀಶರು ಇದೀಗ ದಂಪತಿಗಳ ಬಾಳಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಿರೋದಂತೂ ಸತ್ಯ.